ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಥವಾ ಯಾರೆಲ್ಲ ನನ್ನ ಫೇಸ್ ನೇ ಫಸ್ಟ್ ಟೈಮ್ ನಿಮ್ಮ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀರಾ, ಮರೀದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆಗೋ ತರ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ನನ್ನ ಕಂಟೆಂಟ್ಗಳು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇವತ್ತಿನ ಕಂಟೆಂಟ್ ತುಂಬಾ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ನಾನೇನ್ ಮನೆಯಲ್ಲಿ ಟ್ರಿಕ್ ಮಾಡ್ತೀನಿ ಅದನ್ನೇ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಆಲ್ರೆಡಿ ತುಂಬಾ ಜನ ಗೊತ್ತಿರಬಹುದು, ಗೊತ್ತಿಲ್ದೇನು ಇರಬಹುದು. ಯಾರಿಗೆಲ್ಲ ಗೊತ್ತಿದೆ ಅಥವಾ ಇನ್ನ ಚೆನ್ನಾಗಿ ಏನಾದ್ರು ಮಾಡ್ಬೋದು ಅಂದ್ರೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲ ಇದು ಯೂಸ್ಫುಲ್ ಆಗ್ತಿದೆ ಅಂತ ಅಂದ್ರೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ನನಗೆ. ನಾನು ಪ್ರತಿಯೊಂದು ಕಮೆಂಟ್ ಆದಷ್ಟು ರಿಪ್ಲೈ ಮಾಡ್ತಿದ್ದೀನಿ. ಆದಷ್ಟು ಇಲ್ಲ, ಆಲ್ಮೋಸ್ಟ್ ನನ್ಗೆ ಯಾರೆಲ್ಲ ಕಮೆಂಟ್ ಹಾಕಿದ್ದಾರೆ ಅವರಿಗೆಲ್ಲ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಅಷ್ಟು ದೊಡ್ಡ ಸಬ್ಸ್ಕ್ರೈಬರ್ಸ್ ಎಲ್ಲ ಇರುವಂತಹ ಚಾನಲ್ ಏನಿಲ್ಲ. ನಂಗಿರೋ ಲಿಮಿಟೆಡ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಅವರು ಕೆಲವೊಂದು ಹಾಕೋ ಕಮೆಂಟಿಗೆ ರಿಪ್ಲೈ ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಟೈಮ್ ವೇರಿ ಆಗ್ಬೋದು, ಇಮಿಡಿಯೇಟ್ ರಿಪ್ಲೈ ಮಾಡದೇ ಇರ್ಬೋದು. ಬಟ್ ನಾನು ಆದಷ್ಟು ನನ್ನ ಪ್ರತಿಯೊಂದು ಹಳೆ ವ್ಲಾಗ್ಸಿಗೂ ತುಂಬಾ ಕಮೆಂಟ್ಸ್ ಬರ್ತಿರುತ್ತೆ, ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಎಲ್ಲಾದ್ರೂ ಮಿಸ್ ಆಗಿದ್ರೆ ಅದಕ್ಕೆ ಸಾರಿ. ಬಟ್ ನನ್ಗೆ ಮಿಸ್ ಆಗಿಲ್ಲ ಅನ್ಕೋತೀನಿ, ಯಾಕೆಂದ್ರೆ ನಂಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ, ನಾನು ಚೆಕ್ ಮಾಡ್ತಾ ಇರ್ತೀನಿ. ಸೊ ಇಮಿಡಿಯೇಟ್ ರಿಪ್ಲೈ ಮಾಡಿರ್ತೀನಿ. ಇಷ್ಟೇ, ಇನ್ ಜಾಸ್ತಿ ಏನು ಹೇಳೋದ್ ಬೇಡ. ಬನ್ನಿ, ನಂದು ಏನಿದೆ ಟಿಪ್ಸು, ಏನಿದೆ ಕಂಟೆಂಟು ಅಂತ ನೋಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಚಾನಲ್. ಟಿಪ್ ನಂಬರ್ 1, ನಮ್ಮನೆಯಲ್ಲಿ ಒಂದಷ್ಟು ಬ್ರಾಸ್ ಐಟಮ್ಸ್ ಇದೆ. ಅಂದರೆ ತುಂಬ ಏನಿಲ್ಲ, ನಾನು ರೆಗ್ಯುಲರಾಗಿ ದೇವ್ರ ಪೂಜೆಗೆ ಯೂಸ್ ಮಾಡುವಂಥದ್ದು, ಮತ್ತು ಅದ್ರ ಜೊತೆಗೆ ಒಂದು ಶೋ ವಾಲ್ ಪ್ಲೇಟ್ ಅಂತಲೇ ಹೇಳ್ಬೋದು. ಇದು ಬ್ರಾಸ್ದು. ಸೊ ಪ್ರತಿ ಸಲ ನನಗೆ ಕ್ಲೀನ್ ಮಾಡಿ ತುಂಬ ಡಿಫಿಕಲ್ಟ್ ಅನಿಸ್ತಿತ್ತು. ಯಾವಾಗಲೂ ಹುಣ್ಸೆಹಣ್ಣು ತೊಗೊಳೋದು, ಸಬೀನ ತೊಗೊಂಡು ಉಜ್ಜೋದು ಆ ಥರ ಮಾಡ್ತಿದ್ದೆ. ಅಂದರೂ ಅಷ್ಟು ಪಳಪಳ ಅಂತಿರಲಿಲ್ಲ. ಸೊ ನಾನು ರೀಸೆಂಟಾಗಿ ಒಂದು ವಿಡಿಯೋಸ್ ನೋಡುವಾಗ ಇದು ಹ್ಯಾಪಿ ಪ್ಲ್ಯಾನೆಟ್ ಅಂತ ಹೇಳಿ ಬ್ರಾಸ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಬ್ರಾನ್ಸ್ ಎಲ್ಲ ಕ್ಲೀನ್ ಮಾಡ್ಬೋದು ಅಂತ ಅದರಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡೋಣ ಅಂತ ಹೇಳಿ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ ಕೂಡ ಇದನ್ನು ಯೂಸ್ ಮಾಡ್ತಾಯಿದ್ರು ವೀಡಿಯೋಸು. ಸೊ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೆ. ನಿಮ್ಮ ಮುಂದೆನೇ ವಿಡಿಯೋ ಮಾಡಿಕೊಂಡೆ ಓಪನ್ ಮಾಡ್ತಾ ಇದ್ದೀನಿ. ಸೊ ಹೇಗಿರುತ್ತೆ ಏನು ಅಂತ ನನಗೆ ನಿಜವಾಗ್ಲೂ ಮ್ಯಾಜಿಕ್ ಅನಿಸ್ತು. ತುಂಬಾ ಚೆನ್ನಾಗಿದೆ. ಸ್ಮೆಲ್ ಸ್ವಲ್ಪ ಯಾವ ಥರ ಬರುತ್ತೆ ಗೊತ್ತಾ, ಈ ಹಾಸ್ಪಿಟಲಲ್ಲೆಲ್ಲ ಕ್ಲೀನಿಂಗ್ ಯೂಸ್ ಮಾಡ್ತಾರಲ್ಲ ಸೊಲ್ಯೂಷನ್, ಆ ಥರ ಸ್ವಲ್ಪ ಸ್ಮೆಲ್ ಬರುತ್ತೆ. ಅದು ಬಿಟ್ಟರೆ ನನಗನ್ಸಿದ್ದದು ಸ್ಮೆಲ್ ಬಿಟ್ಟರೆ ಅದು ಎಲ್ಲರಿಗೂ ಆಗಲ್ಲ, ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಆಗಲ್ಲ. ನನಗೇನಿಲ್ಲ, ನ್ಯೂಟ್ರಲ್, ಆಗುತ್ತೆ ಅನ್ನಂಗಿಲ್ಲ, ಆಗಲ್ಲ ಅನ್ನಂಗಿಲ್ಲ. ಸೊ ನ್ಯೂಟ್ರಲ್ ಆಗಿತ್ತು. ಬಟ್ ಕ್ಲೀನಿಂಗ್ ಬಂದರೆ ಸಕ್ಕತ್ತಾಗಿ ಕ್ಲೀನ್ ಆಯಿತು. ನಿಜವಾಗ್ಲೂ ಪಳ ಅಂತ ಇತ್ತು. ನಾನು ಹೊಸ ಬ್ರಷ್ ಕೂಡ ಯೂಸ್ ಮಾಡ್ತೀನಿ. ಯೂಶ್ವಲಿ ಏನಂದರೆ ನಾನು ಈ ಥರ ದೇವ್ರ ಸಾಮಾನು ಯೂಸ್ ಮಾಡುವಾಗ ಅದಕ್ಕೆ ಅಂತ ಸಪ್ರೇಟ್ ಬ್ರಷ್ ಇಟ್ಟಿರ್ತೀನಿ. ಸೊ ಅದೆಲ್ಲೋ ಮಿಸ್ ಆಗಿತ್ತು, ಅದಕ್ಕೆ ಹೊಸ ಬ್ರಷ್ ಓಪನ್ ಮಾಡಿಕೊಂಡೆ. ಸೊ ಸೂಪರಾಗಿ ಕ್ಲೀನ್ ಆಯಿತು. ಸೊ ನಾನು ಎಲ್ಲ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡಿ, ಅದು ಯಾವ ಥರ ಕ್ಲೀನ್ ಆಯ್ತು ಅಂದರೆ ಅದನ್ನು ಯಾರು ಗಿಫ್ಟ್ ಮಾಡಿದ್ರು ನಮಗೆ ಅನ್ನೋದು ಕೂಡ ಅದ್ರ ಮೇಲೆ ಕಾಣಿಸ್ತಾ ಇತ್ತು. ಮೇ ಬಿ ನನ್ನ ಅಜ್ಜಿ ಅಣ್ಣ ಇರಬೇಕು. ಅಂದರೆ ನಮ್ಮ ಇದ್ದಾರಲ್ಲ, ಅವ್ರ ಅಣ್ಣ ಗಿಫ್ಟ್ ಮಾಡಿರೋದು ಯಾವುದೋ ನನ್ನ ಬರ್ಡೇಗೋ ಅಥವಾ ಅಪ್ಪ ಅಮ್ಮಂದು ಮದುವೆಗೂ ಯಾವಾಗಲೂ ಗಿಫ್ಟ್ ಮಾಡಿರೋದು ಅನಿಸುತ್ತೆ. ಬ್ರಾಸ್ ಇದು ತುಂಬಾ ಇಷ್ಟ ಆಯ್ತು. ಈ ಗಣಪತಿ ನಾನು ಪುಟ್ಟವಳಾಗಿದ್ದಾಗಿಂದನೂ ನಮ್ಮ ಮನೆಯಲ್ಲಿದೆ ಇದು. ಸೊ ಹಾಗಾಗಿ ನನಗೆ ಏನೋ ಒಂಥರ ಎಮೋಷನಲ್ ಅಟ್ಯಾಚ್ಮೆಂಟು ಕೂಡ. ಕ್ಲೀನಾಗಿ ಎಲ್ಲ ವಾಶ್ ಮಾಡಿ ಇವಾಗ ಒಂದು ಕ್ಲಾತಿಂದ ಡ್ರೈ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಪಳ ಅಂತ ಇದೆ. ನನಗಂತೂ ತುಂಬಾ
ಇಷ್ಟ ಆಯಿತು. ಇದಕ್ಕೆ ನಾನು 5ಗೆ 5 ರೇಟಿಂಗ್ಸ್ ಕೊಡ್ತೀನಿ. ಸೂಪರಾಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಟೈಮ್ ತುಂಬ ಸೇವ್ ಆಗುತ್ತೆ. ಹುಣಸೆಹಣ್ಣು ಸಬೀನ ಹಾಕ್ಕೊಂಡು ಉಜ್ಕೊಂಡು ಕೂತ್ಕೊಳ್ಳೋದ್ರ ಬದಲು ತುಂಬಾ ಈಸಿ, ಬೇಗ ವರ್ಕ್ ಆಗುತ್ತೆ. ಟೈಮು ಅಷ್ಟೇ ತುಂಬಾ ಚೆನ್ನಾಗಿ ಸೇವ್ ಆಗುತ್ತೆ. 5 ಔಟ್ ಆಫ್ 5 ರೇಟಿಂಗ್ಸ್ ಕೊಡ್ತಿದ್ದೀನಿ ಇದಕ್ಕೆ ನಾನು. ಟಿಪ್ ನಂಬರ್ 2, ಇದರಲ್ಲಿ ನಾನು ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ತೊಗೊಂಡು ಬಂದು ಒಂದು ವಾರ ಆಗಿತ್ತು. ಸೊ ಒಂದು ವಾರ ಆಗಿದ ತಕ್ಷಣ ಅದು ಸ್ವಲ್ಪ ಒಂದಂದರೆ ನಾವು ತುಂಬ ಫ್ರೆಶ್ ಆಗಿತ್ತು ಅಂತ 4 ತೊಗೊಂಬಂದ್ವಿ. ಅದಾದಮೇಲೆ ಊರು ಅಲ್ಲಿ ಇಲ್ಲಿ ಹೋಗಿ ತಿನ್ನೋಕ್ಕೆ ಆಗಿರಲಿಲ್ಲ. ಅದು ಸ್ವಲ್ಪ ಒಣಗ್ದಂಗೆ ಆಗಿತ್ತು. ಸೊ ಈ ಥರ ಒಣಗ್ದಂಗೆ ಆಗಿದ್ದರೆ ಸೌತೆಕಾಯಿ ಇದನ್ನು ಈ ಥರ ಐಸ್ ಕೋಲ್ಡ್ ವಾಟರಲ್ಲಿ ಡಿಪ್ ಮಾಡಿ ಇಟ್ಟರೆ ತುಂಬಾ ಲೈಕ್ ಫ್ರೆಶ್ ಆಗುತ್ತೆ. ಒಂದು 10-15 ಮಿನಿಟ್ಸ್ ಇಟ್ಟರೆ ಸಾಕು ಐಸ್ ವಾಟರಲ್ಲಿ ಅಥವಾ ಕೋಲ್ಡ್ ವಾಟರಲ್ಲಿ. ತುಂಬಾ ಫ್ರೆಶ್ ಆಗುತ್ತೆ. ಫ್ರೆಶ್ಶಾಗಿ ಕಟ್ ಮಾಡ್ಕೊಂಡು ತಿನ್ನೋಕ್ಕಂತೂ ಸೂಪರಾಗಿರುತ್ತೆ. ನಂಬರ್ 3, ಯೂಶ್ವಲಿ ನಾವು ಲೆಮನ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದರೆ ಅಥವಾ ಶಾಪಲ್ಲಿ ಏನಾದರೂ 10 ರೂಪೀಸ್ಗೆ 3 ಕೊಡಿ ಅಂತೆಲ್ಲ ಕೇಳಿ ತೊಗೊಂಬಂದಿರ್ತೀವಿ. ಲೆಮನ್ ಯೂಶ್ವಲಿ ಜಾಸ್ತಿನೇ ತೊಗೊಂಬಂದಿರ್ತೀವಿ. ತೊಗೊಂಬಂದಾಗ ಅದು ಸ್ಟೋರೇಜ್ ಮಾಡಿ ಈ ಥರ ಒಂದು ಟಿಶ್ಯೂ ಪೇಪರಲ್ಲಿ ಕ್ಲೀನಾಗೆ ಕವರ್ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡೋದ್ರಿಂದ ಇಲ್ಲ ಅಂದರೂ 15 to 20 ಡೇಸ್ ಅದನ್ನು ಇಟ್ಟು ನಾವು ಯೂಸ್ ಮಾಡ್ಬೋದು. ಅಷ್ಟು ನಾನು ಯೂಶ್ವಲಿ ಈ ಥರ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಡೋದ್ರಿಂದ 1 ಮಂತ್ವರೆಗೂ ಬಂದಿರೋದು ಇದೆ. ಸೊ ಇದು ನನಗೆ ಬೆಸ್ಟ್ ಮೆಥಡ್ ಅನಿಸುತ್ತೆ. ಈ ಥರ ಟಿಶ್ಯೂ ಪೇಪರಲ್ಲಿ ಕ್ಲೀನಾಗಿ ಕವರ್ ಮಾಡಿ ನಾವು ಸ್ಟೋರೇಜ್ ಮಾಡೋದ್ರಿಂದ ನಾನು ಈ ಥರ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ಆಲ್ಮೋಸ್ಟ್ 1 ಮಂತ್ ಯೂಸ್ ಮಾಡ್ತೀನಿ. 15 to 20 ಡೇಸ್ವರೆಗೂ ಆರಾಮಾಗಿ ಫ್ರೆಶಾಗಿ ತುಂಬಾ ಚೆನ್ನಾಗಿರುತ್ತೆ. 1 ಮಂತ್ ಆದರೂ ಚೆನ್ನಾಗಿರುತ್ತೆ. ಬಟ್ ತುಂಬ ಜನಕ್ಕೆ ಈ ಮೆಣಸಿನ್ಕಾಯಿ ತೊಟ್ಟು ಬಿಡಿಸುವಾಗ ಪ್ರಾಬ್ಲಮ್ ಇರುತ್ತೆ, ಉರಿಯುತ್ತೆ ಅಂತ ಹೇಳಿ. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ನಾವು ಕೈಗೆ ಒಂದು ಸ್ಪೂನಲ್ಲಿ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಅಥವಾ ನಿಮ್ಗೆ ಯಾವುದು ಆಯಿಲ್ ಇರುತ್ತೆ ಆಯಿಲ್ ಹಾಕ್ಕೊಂಡು ಈ ಥರ ಅದ್ರದ್ದು ತೊಟ್ಟಿರುತ್ತಲ್ಲ ಅದನ್ನು ಬಿಡಿಸಿ ನಾವು ಸ್ಟೋರ್ ಮಾಡೋದ್ರಿಂದ ತುಂಬ ಲಾಂಗ್ ಟೈಮ್ ಮೆಣಸಿನ್ಕಾಯಿ ಸ್ಟೋರ್ ಆಗಿರುತ್ತೆ. ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಕೊಳೆಯಲ್ಲ ಇದನ್ನು ತೊಟ್ಟನ್ನ ಬಿಡಿಸೋದ್ರಿಂದ. ಸೊ ಇಲ್ಲಿ 2 ಇದೆ. ಒಂದು ಆಯಿಲ್ನ ಇದು ಮಾಡಿ ಅದನ್ನ ಟಿಪ್ ಕೀಳೋದ್ರಿಂದ ಅಂದರೆ ತೊಟ್ಟನ್ನು ಕೀಳೋದ್ರಿಂದ ಕೈ ಉರಿ ಬರಲ್ಲ. ಜೊತೆಗೆ ಈ ಥರ ಸ್ಟೋರೇಜ್ ಮಾಡೋದ್ರಿಂದ ತುಂಬ ಲಾಂಗ್ ಟೈಮ್ ಸ್ಟೋರ್ ಆಗಿರುತ್ತೆ ಮೆಣಸಿನ್ಕಾಯಿ. ಇದು ಅಷ್ಟೇ 1 ಮಂತ್ವರೆಗೂ ಸ್ಟೋರೇಜ್ ಮಾಡ್ಬೋದು ನಾವು. ಟಿಪ್ ನಂಬರ್ 5, ಇದು ಬಂದು ವೆಟ್ ವೈಪ್ಸ್. ನಾನು ನಿಮ್ಗೆ ತೋರಿಸ್ತಾ ಇರೋದು ಏನಪ್ಪ ವೆಟ್ ವೈಪ್ಸ್ ತೋರಿಸ್ತಿದ್ದಾಳೆ ಅಂದರೆ ಇದು ಕಿಚನ್ಗೂ ಹೆಲ್ಪ್ ಆಗುತ್ತೆ. ಮನೇಲಿ ಎಲ್ಲೆಲ್ಲಿ ಕಡೆ ಸ್ವಿಚ್ ಬೋರ್ಡ್ಸ್ ಇದೆ ಎಲ್ಲ ಕಡೆಗೂ ಹೆಲ್ಪ್ ಆಗುತ್ತೆ. ಯೂಶ್ವಲಿ ಸ್ವಿಚ್ ಬೋರ್ಡ್ಸ್ ಒದ್ದೆ ಬಟ್ಟೆಯಿಂದ ಹೊರಿಸೋದಕ್ಕೆ ಭಯ ಆಗ್ತಿರುತ್ತೆ. ಸೊ ಹಾಗಾಗಿ ಈ ಥರ ವೆಟ್ ವೈಪ್ಸ್ನ ಯೂಸ್ ಮಾಡಿ ಕ್ಲೀನ್ ಮಾಡೋದ್ರಿಂದ ಸ್ವಿಚ್ ಬೋರ್ಡ್ಸ್ ತುಂಬಾ ಕ್ಲೀನ್ ಆಗುತ್ತೆ. ಯಾವುದೇ ಥರ ಬೇರೆ ಏನೋ ಬಂದು ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಕೂತ್ಕೊಳ್ಳಲ್ಲ. ತುಂಬಾ ಹೈಜಿನಿಕ್ಕಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಡಸ್ಟ್ ಎಲ್ಲ ಎಷ್ಟೊಂದು ಬಂದಿದೆ ಇಲ್ಲಿ. ಸೊ ಕಂಪ್ಲೀಟಾಗಿ ಎಷ್ಟು ಪಳ ಅಂತ ಕ್ಲೀನ್ ಆಯ್ತಲ್ಲ ಸ್ವಿಚ್ ಬೋರ್ಡ್. ಇದಾಗಿತ್ತು ನನ್ನ ಇವತ್ತಿನ ಟಿಪ್ಸ್. ನಿಮ್ಮೆಲ್ಲರಿಗೂ ಈ ಕಂಟೆಂಟ್ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಾನು ಮತ್ತೆ ವಾಪಸ್ ಬರ್ತೀನಿ. ಅದ್ರ ಜೊತೆಗೆ ಇನ್ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ಅಥವಾ ಈ ಕಂಟೆಂಟ್ ಅಲ್ಲದೆ ನಿಮಗೆ ಬೇರೆ ಯಾವ್ದಾದ್ರು ಕಂಟೆಂಟ್ ಇಷ್ಟ ಆಗುತ್ತಾ ಅಂತಾನು ಕೂಡ ನನ್ನ ಚಾನಲ್ ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ವಿಡಿಯೋಸ್ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ನಾನ್ ಮಾಡೋದು ಯಾವ ತರ ಕಂಟೆಂಟ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಆದಷ್ಟು ನಾನು ಅದ್ರಲ್ಲೇನೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನನಗೆ ಗೊತ್ತಾಗ್ತಿಲ್ಲ ಯಾರ್ಯಾರಿಗೆ ಯಾವ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ. ಸೊ ಎಲ್ಲಾ ತರಾನು ನಾನು ವಿಡಿಯೋಸ್ ಮಾಡ್ತಿದ್ದೀನಿ. ಬಟ್ ಕೆಲವೊಂದಕ್ಕಂತೂ ತುಂಬಾನೇ ಒಳ್ಳೆ ಇದಿದೆ, ನನ್ಗೆ ರೆಸ್ಪಾನ್ಸ್ ಇದೆ, ತುಂಬಾ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದ್ರೆ. ಬಟ್ ಎಲ್ಲಾನು ಒಂದೇ ತರ ಇರಲ್ಲ ಅಲ್ಲ. ಸೊ ಇಟ್ಸ್ ಓಕೆ ಟು ಮೀ ಅಂತಾನೆ ಹೇಳ್ಬೋದು. ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಎಲ್ಲರಿಗೂ ಸಿಗ್ತೀನಿ. ಬಾಯ್ ಬಾಯ್.